ಲಕ್ಷ್ಮೀಶ್ವರ ಬ್ರೇಕಿಂಗ್ ನ್ಯೂಸ್. ಸಂಘಟನೆಯ ಹೋರಾಟಕ್ಕೆ ಮಣಿದ ಪುರಸಭೆ ಅಧಿಕಾರಿಗಳು ತಕ್ಷಣವೇ ಎಗ್ ರೈಸ್ ಮತ್ತು ಚಿಕನ್ ಅಂಗಡಿಯನ್ನ ತೆರವುಗೊಳಿಸಿ ಸೀಸ್ ಮಾಡಲು ದಿಟ್ಟ ನಿರ್ಧಾರ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯ ವಾಣಿಜ್ಯ ಸಂಕೀರ್ಣದಲ್ಲಿ ಬಾಡಿಗೆ ಅವಧಿ ಮುಗಿದ ಅಂಗಡಿಗಳನ್ನು ತೆರವುಗೊಳಿಸಿ ಮರು ಟೆಂಡರ್ ಪ್ರಕ್ರಿಯೆ ನಡೆಸಬೇಕು ಮತ್ತು ವಾಣಿಜ್ಯ ಸಂಕೀರ್ಣದಲ್ಲಿರುವ ಚಿಕನ್ ಮತ್ತು ಎಗ್ ರೈಸ್ ಅಂಗಡಿಗಳನ್ನು ತೆರೆಯಲು ಅವಕಾಶ ಇಲ್ಲ, ಅವುಗಳನ್ನು ತಕ್ಷಣವೇ ಬಂದ್ ಮಾಡಿಸಬೇಕು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ ಸಂಘಟನೆಯ ಕರಾರು ಪಟ್ಟು ಹಿಡಿದ ಪ್ರತಿಭಟನೆ ನಡೆಸಿದರು. ಇದಕ್ಕೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ತಕ್ಷಣ ಎಗ್ ರೈಸ್ ಮತ್ತು ಚಿಕನ್ ಅಂಗಡಿಗಳನ್ನು ಸೀಸ್ ಮಾಡಿದರು. ಈ ಸಮಯದಲ್ಲಿ ಚಿಕನ್ ಅಂಗಡಿಯವರು ವಾಣಿಜ್ಯ ಮಳಿಗೆ ಟೆಂಡರ್ ನಿಯಮದಲ್ಲಿ ಹೋಟೆಲ್ ತೆಗೆಯಲು ಅವಕಾಶವಿದೆ, ನಾವು ಬಂದ್ ಮಾಡುವುದಿಲ್ಲ ಎಂದರು. ಇದಕ್ಕೆ ಉತ್ತರಿಸಿದ ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಹಾನಿ ಉಂಟಾಗುವ ಸಿಲಿಂಡರ್ ಬಳಕೆ ಮಾಡುವಂತಿಲ್ಲ, ಅದಕ್ಕಾಗಿ ನಿಮ್ಮ ಅಂಗಡಿಯನ್ನು ಸೀಸ್ ಮಾಡಿ ಎಂದು ಪುರಸಭೆಯ ಮುಖ್ಯ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅವರ ಪ್ರಕಾರ ನಾವು ಅಂಗಡಿಯನ್ನು ಸೀಸ್ ಮಾಡುತ್ತಿದ್ದೇವೆ, ನೀವೇನಾದರೂ ಕೇಳುವುದಿದ್ದರೆ ಪುರಸಭೆಗೆ ಬಂದು ಮುಖ್ಯಾಧಿಕಾರಿಗಳನ್ನು ಕೇಳಿರಿ ಎಂದು ಉತ್ತರಿಸಿದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೀಶ್ವರ. ಸೀಸ್ ಮಾಡಿದ ಬಹಳ ಖುಷಿ ವಿಚಾರವಾಗಿದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಸೀಸ್ ಮಾಡಿದ ಅಂಗಡಿಯನ್ನ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ಮತ್ತೊಮ್ಮೆ ಪುರಸಭೆಯವರಿಗೆ ಮನವಿಯನ್ನು ಮಾಡ್ಕೊತೀನಿ. ಹಾಗೂ ಏನು ನಮ್ಮೂರಿನ ಪುರಸಭೆ ನೌಕರರು, ನಮ್ಮೂರಿನವರೇ ಆದಂತ ನಮ್ಮ ಹನುಮಂತಪ್ಪನ ನಂದೇಳವರು ಹಾಗೂ ಮಂಜುನಾಥ್ ಮುದ್ಗಲ್ ಅವರು ಹಾಗೂ ಪುರಸಭೆ ಮ್ಯಾನೇಜರ್ ಅವರು, ನಮ್ಮೂರಿನ ಶ್ರೀಮತಿ ಮಂಜುಳಾ ಹೂಗಾರ್ ಅವರಾಗ್ಲಿ, ಮತ್ತ ನಮ್ಮೂರಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತ ಪೂಜಾರ್ ಸರ್ ಆಗಿರ್ಲಿ, ಹಾಗೂ ಈ ಹೋರಾಟಕ್ಕೆ ಬೆಳಗ್ಗಿನಿಂದನೂ ಸಹ ನಮಗೆ ಅತಿ ಸೂಕ್ತವಾದಂತಹ ಬಂದೋಬಸ್ತ್ ಕೊಟ್ಟಿರಂತ ಸಿರಟ್ಟಿ ವೃತ್ತ ನಿರೀಕ್ಷಕರಾದಂತ CPI ಸಾಹೇಬ್ರೆ ಹಾಗೂ ಲಕ್ಷ್ಮೀಶ್ವರದ PSI ಸಾಹೇಬ್ರೆ ಹಾಗೂ ಈ ಎಲ್ಲ ಹೋರಾಟದ ವಿಷಯಗಳಿಗೆ ಸದಾ ಬೆಂಬಲವಾಗಿ ನಿಂತ ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತೂ ನಮ್ಮ ಮೂರು ಸಂಘಟನೆ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಒಂದೇ ಮಾತು, ನ್ಯಾಯಕ್ಕೆ ಯಾವತ್ತಿದ್ರು ಜಯ ಸಿಗ್ತದೆ. ಅದ ನಂತರ ಏನು ಜುಲೈ ಕೊನೆಯ ವಾರದಲ್ಲಿ ನೀವೇನು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಅಂತ ಹೇಳ್ತಿರಲ್ಲ, ಅದು ಆದಷ್ಟು ಶೀಘ್ರವಾಗಲಿ. ಮತ್ತೊಂದು ಹೋರಾಟಕ್ಕೆ ನಮ್ಮನ್ನು ಅಣಿ ಮಾಡಿಸಬಾರ್ದು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಈ ಹೋರಾಟವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತೇವೆ. ಈ ಹೋರಾಟಕ್ಕೆ ಕೈ ಜೋಡಿಸುವಂತ ಎಲ್ಲ ಹೃದಯಗಳಿಗೆ ನಾನು ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ.